ಹೊನ್ನಾವರ ಪಟ್ಟಣದ ರಾಯಲ್ ಕೇರಿಯಲ್ಲಿರುವ ಗಣೇಶ ಮಂದಿರದ 25ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಉತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಭಕ್ತರ ನಡುವೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮಾಘ ಶುದ್ಧ ಪ್ರತಿಪದೆ ಚತುರ್ಥಿಯ ಪ್ರಯುಕ್ತ ವಿವಿಧ ಧಾರ್ಮಿಕ ಅನುಷ್ಠಾನಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು. ಪ್ರಾತಃ ಕಾಲದಿಂದ ಶ್ರೀದೇವರಿಗೆ ವಿಶೇಷ ಸೇವೆಗಳು, ಯಜ್ಞ ಮಂಟಪದಲ್ಲಿ ಆವಾಹಿತ ದೇವತಾ ಪೂಜನ, ಪಂಚವಿಶಂತಿ ಕಲಶಾರ್ಚನೆ, ಗಣಹೋಮ, ಮಹಾಪೂರ್ಣಾಹುತಿ ಹಾಗೂ ಪೂಜೆ ಪುನಸ್ಕಾರಗಳು ನೆರವೇರಿದವು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ವಿಘ್ನ ನಿವಾರಕನಿಗೆ ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು. ಮಹಿಳೆಯರು ವಿವಿಧ ಭಕ್ತಿಗೀತೆಗಳನ್ನು ಹಾಡಿ ಭಕ್ತಿ ಭಾವ ಮೆರೆದರು. ಈ ವೇಳೆ ದೇವಸ್ಥಾನದ ಅರ್ಚಕರಾದ ಅನಂತ್ ರಾಘವೇಂದ್ರ ಭಟ್ ಅವರು ದುಡಿಸಿರಿಯೊಂದಿಗೆ ಮಾತನಾಡಿ, ನಮ್ಮ ಹಿರಿಯರ ಸಂಕಲ್ಪದಂತೆ ನಮ್ಮ ತಂದೆಯವರು 25 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿದ ದೇವಸ್ಥಾನ ಇದಾಗಿದೆ. ಮೈಸೂರು ಜಗನ್ನಾಥ್ ಶೆಣೈ ಅವರ ಕಷ್ಟಗಳು ಪರಿಹಾರವಾದ್ದರಿಂದ ದೇವಸ್ಥಾನಕ್ಕೆ ದೇಣಿಗೆಯನ್ನು ಸಂಪೂರ್ಣವಾಗಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ವರ್ಷದ ಪ್ರತಿ ಸಂಕಷ್ಟಿಯಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಈ ವರ್ಷ 25ನೇ ಪ್ರತಿಷ್ಠಾ ವರ್ಧಂತಿಯಾದ್ದರಿಂದ ಪ್ರಾತಃ ಕಾಲದಿಂದ ವಿಘ್ನ ನಿವಾರಕನಿಗೆ ವಿಶೇಷ ಪೂಜೆಗಳು ನಡೆದಿದೆ. ನೂರಾರು ಸಂಖ್ಯೆಯ ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು. ನಮ್ಮ ಗ್ರಾಮ ದೇವರಾದಂತಹ ವೀರ ವೆಂಕಟೇಶನನ್ನು ನಮಿಸುತ್ತಾ, ಇಲ್ಲಿ ವಿರಾಜಮಾನದಾದಂತಹ ವಿಶ್ವಂಭರ ರೂಪಿ ಮಹಾಗಣಪತಿಯನ್ನು ನಮಿಸುತ್ತಾ, ನಮ್ಮ ನುಡಿಸಿರಿಯ ಎಲ್ಲ ವೀಕ್ಷಕರಿಗೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತೇನೆ ಮತ್ತು ಆ ಬಳಗಕ್ಕೆ. ಯಾಕಂದರೆ ಈ 25ನೇ ವರ್ಷದ ಒಂದು ಸಂಭ್ರಮ. ಈ ಗಣಪತಿಯ ವಿಗ್ರಹ ನಮ್ಮ ಗ್ರಾಮ ದೇವರಾದಂತಹ ವೀರ ವೆಂಕಟೇಶನ ಸನ್ನಿಧಿಯಲ್ಲಿ ಬಾವಿಯಲ್ಲಿ ಇತ್ತು. ನಮ್ಮ ಅಜ್ಜನವರದನ್ನು ನೋಡಿ ಅದನ್ನು ಪ್ರತಿಷ್ಠಾಪಿಸಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದರು. ತದನಂತರ ನಮ್ಮ ತಂದೆಯವರು ವಿಶೇಷವಾಗಿ ನಮ್ಮ ಮೈಸೂರು ಬಿಡಿಯ ಜಗನ್ನಾಥ್ ಶೆಣೈಯವರ ದೇಣಿಗೆಯ ಸಹಾಯ, ಅವರಿಗೆ ದೇವರ ಪ್ರೇರಣೆ. 25 ವರ್ಷಗಳ ಹಿಂದೆ ಅವರ ಕಷ್ಟ ಪರಿಹಾರ ಆಯಿತು ಈ ಗಣಪತಿಯ ಅನುಗ್ರಹದಿಂದ. ಅವರು ವಿಶೇಷವಾಗಿ ಮಂದಿರದ ದೇಣಿಗೆಯನ್ನು ಸಂಪೂರ್ಣವಾಗಿ ನೀಡಿದರು. ತದನಂತರ ಇವತ್ತಿನ ತನಕ ಇಲ್ಲಿ ಬೇಡಿದಂತಹ ವರವನ್ನು ನೀಡುವಂತಹ ವಿಶೇಷ ಆ ಶಕ್ತಿಯನ್ನು ಆ ಗಣಪತಿ ಹೊಂದಿದ್ದಾನೆ. ಅನೇಕ ಭಜಕರು ಇಲ್ಲಿ ಬಂದು ತಮ್ಮ ಕಷ್ಟವನ್ನು ಪರಿಹರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ.
ವರ್ಷದ ಪ್ರತಿ ಸಂಕಷ್ಟಿ ಅಂದರೆ ಮಾಸದ ಒಂದು ದಿನ ಪ್ರತಿ ಸಂಕಷ್ಟಿಯಂದು ವಿಶೇಷ ಸೇವೆಗಳು ನಡೆಯುತ್ತೆ. ಸಾಮೂಹಿಕ ಗಣಹೋಮ, ಸಾಮೂಹಿಕ ಸಂಕಷ್ಟಿ ಪೂಜೆ, ಇಂಥರ ಎಲ್ಲ ಸೇವೆಗಳು ನಡೆಯುತ್ತೆ. ಹಾಗೆ ಇವತ್ತಿನ ದಿವಸ ಪ್ರಾತಃ ಕಾಲದಿಂದ ಈ ಪೂರ್ವದಲ್ಲಿ 2 ದಿನ ಅಂದರೆ ಮಾಘ ಶುದ್ಧ ಪ್ರತಿಪದೆ, ದ್ವಿತೀಯ ಮತ್ತು ಇವತ್ತು 3 ದಿವಸಗಳ ಕಾಲ ವಿಶೇಷವಾಗಿ ನವಗ್ರಹ ಹೋಮ ಹಾಗೂ ವಾಸ್ತು ಹವನ, ಬ್ರಹ್ಮಣಸ್ತ್ರ ಸೂಕ್ತ ಹವನ, ಅಥರ್ವಶೀರ್ಷ ಹವನ, ಹೀಗೆ ಅನೇಕ ಅನುಷ್ಠಾನಗಳು ಇಲ್ಲಿ ನಡೆದಿವೆ. ಇವತ್ತು ಪೂರ್ಣಾಹುತಿ ಕೂಡ ಸಾಂಗವಾಗಿ ಇಲ್ಲಿ ನೆರವೇರಿದೆ. ಈಗ ದೇವರ ಮಹಾಮಂಗಲಾರತಿಯಾಗಿ ಅನ್ನಪ್ರಸಾದವನ್ನು ನಾವು ವಿತರಣೆ ಮಾಡ್ತಿದ್ದೇವೆ. ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಇಲ್ಲಿ ಎಲ್ಲ ಜನರು ಬಂದು ದೇವರ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಈ ವರ್ಷ 25ನೇ ವರ್ಷ ಆದ ಕಾರಣ 2-3 ಶಾಲೆಗಳು ಕೂಡ ಈ ದೇವಸ್ಥಾನದ ವತಿಯಿಂದ ಅಂದರೆ ಭಕ್ತರೇ ಕೊಟ್ಟ ದೇಣಿಗೆಯಿಂದ ನಾವು 2-3 ಶಾಲೆಗಳಿಗೂ ಕೂಡ ಅನ್ನಪ್ರಸಾದ ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಈ ಸನ್ನಿಧಿಯಲ್ಲಿ ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನು ಈ ವರ್ಷ ಗಣೇಶ ಮಂದಿರ ರಜತ ಮಹೋತ್ಸವದ ಸಂಭ್ರಮವಾಗಿದ್ದರಿಂದ ಬೇಡಿದ್ದನ್ನು ಕರುಣಿಸುವ ಗಣೇಶನ ದರ್ಶನ ಪಡೆದ ಭಕ್ತರು ಪ್ರಸಾದ ಸ್ವೀಕರಿಸಿ ಧನ್ಯತಾ ಭಾವ ಮೆರೆದರು. ವೀರೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.